ನೀರನ್ನು ತಂದರು. ಆ ನೀರನ್ನು ತಂಗಿ ಸಂಕೇತವಾಗಿ ಚೆನ್ನಮ್ಮನ ಮೂರ್ತಿ ಅನಾವರಣ ಕಾರ್ಯಕ್ಕೆ ನೂರಾರು ಸಾವಿರಾರು 3,000ಕ್ಕೂ ಹೆಚ್ಚು ತಾಯಂದಿರು ಕುಂಭವನ್ನು ಹೊತ್ತು ಬೇರೆ ಬೇರೆ ರೀತಿಯ ಡ್ರೆಸ್ಗಳೊಂದಿಗೆ ಬೇರೆ ಬೇರೆ ಮೆರವಣಿಗೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರಲು ಬಂದಿದ್ದಾರೆ. ಅವರನ್ನ ಹೃದಯ ತುಂಬಿ ನಾವು ಇಲ್ಲಿ ಸ್ವಾಗತಿಸುತ್ತೇವೆ. ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ ಅನಾವರಣದ ಸ್ಥಳ ಈ ಬಸ್ ಸ್ಟ್ಯಾಂಡದ ಒಂದು ಭಾಗ ಆಗಿತ್ತು. ಈ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಯನ್ನ, ಈ ಕಿತ್ತೂರು ರಾಣಿ ಚೆನ್ನಮ್ಮನ ವ್ಯವಸ್ಥೆಯನ್ನ ಮಾಡಬೇಕಾದರೆ ಸರ್ಕಾರದ ನಾಯಕರು, ದೇಶದ ನಾಯಕರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಷ್ಟು ಶ್ರಮವನ್ನ ಈ ನಾಡಿನ ಈ ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಯು ವೈಯಕ್ತಿಕ ಸಹಕಾರದೊಂದಿಗೆ ಈ ಮೂರ್ತಿ ಅನಾವರಣಗೊಳ್ಳಲು ಸಹಕರಿಸುತ್ತಾರೆ. ಅವರ ದೊಡ್ಡ ಹಿಂದೆ ಇದೆ, ಅವರ ದೊಡ್ಡ ಒಂದು ನಿಷ್ಠೆ ಇದೆ. ಅವರೆಲ್ಲರನ್ನೂ ಈ ಹೃದಯದಲ್ಲಿ ಈ ಸಂದರ್ಭದಲ್ಲಿ ಸಂತೋಷದಿಂದ ಅಭಿನಂದಿಸುತ್ತೇವೆ. ಅವರೆಲ್ಲರೂ ಈ ನಾಡಿನ ಪ್ರತೀಕವಾದ, ಈ ದೇಶದ ಪ್ರತೀಕವಾದ ಕಿತ್ತೂರು ಚೆನ್ನಮ್ಮನ ನಾಟ್ಯ ಮಂದಿರವೂ ಒಂದಿಲ್ಲಿ, ಕಿತ್ತೂರು ಚೆನ್ನಮ್ಮನ ನಾಟ್ಯ ಮಂದಿರ ಒಂದು ಇಲ್ಲಿ ಇದೆ. ಅದನ್ನು ನಾವು ನಿದ್ರಿಸಿದ್ದೆವು, ನಾವು ಈಗ ಎಚ್ಚರಗೊಂಡಿದ್ದೇವೆ. ಕಿತ್ತೂರು ಚೆನ್ನಮ್ಮನ ನಾಟ್ಯ